ಎಲ್ರಿಗೂ ನಮಸ್ಕಾರ ವೀಕ್ಷಕರೇ. ನಾನು ನಿಮ್ಮ ವಿಜಯ ಘೋಷ ವಾಹಿನಿಯ ಚೇತನ್ ಕುಮಾರ್. ಶಿರಾ ತಾಲೂಕಿನಲ್ಲಿರುವ ಎಲ್ಲ ಪುಣ್ಯಕ್ಷೇತ್ರಗಳನ್ನ ನಿಮಗೆ ಪರಿಚಯಿಸ್ತಾ ಹೋಗ್ತಾ ಇದ್ವಿ. ಆದರೆ ಇವತ್ತು ವಿಶೇಷವಾಗಿ ಶಿರಾ ತಾಲೂಕಿನ ಒಬ್ಬ ಸಾಧಕರನ್ನ ನಿಮಗೆ ಪರಿಚಯಿಸಲು ಬಂದಿದ್ದೇವೆ. ಶಿರಾ ತಾಲೂಕಿನ ಕುಗ್ರಾಮ ಆಗಿರ್ತಕ್ಕಂಥ ಚಂಗಾವರ ಗ್ರಾಮದಲ್ಲಿ ಜನಿಸಿ, ಒಂದು ಬಡ ಕುಟುಂಬದಲ್ಲಿ ಜನಿಸಿ, ಊಟ ಮಾಡೋದಕ್ಕೂ ಕೂಡ ಬಹಳ ಕಷ್ಟವಿರ್ತಕ್ಕಂಥ ಪರಿಸ್ಥಿತಿಯಲ್ಲಿ ಮನೆಯಲ್ಲಿ ಬಡತನ ಇದ್ದು ಶಾಲೆಗೆ ಹೋಗಿ ಓದಿ ಮುಂದೆ ಒಂದು ದಿನ ದುಡಿಯೋಬೇಕು ಅಂತ ಒಂದು ಕಾರಣಕ್ಕೋಸ್ಕರ ಬೆಂಗಳೂರಿಗೆ ಹೋಗಿ ಅಲ್ಲಿ ದುಡಿದ ಒಂದು ಸ್ವಲ್ಪ ಹಣದಿಂದ ಶಿರಾ ತಾಲೂಕಿನಲ್ಲಿ ಎಲ್ಲ ದೇವರ ಕಾರ್ಯಗಳನ್ನ ಎಲ್ಲವೂ ಕೂಡ ಸಮಾಜ ಸೇವೆಯನ್ನ ಮಾಡ್ತಾ ಬಂದಿರತಕ್ಕಂಥ ಶಿವು ಚಂಗಾವರ್ ಅವರು ಇವತ್ತು ನಮ್ಮ ವಾಹಿನಿ ಜೊತೆ ಸಂದರ್ಶನದಲ್ಲಿದ್ದಾರೆ. ಅವರು ಯಾವ ರೀತಿ ಬಾಲ್ಯದಲ್ಲಿ ಕಷ್ಟಗಳನ್ನ ಪಟ್ರು, ಇವತ್ತು ಯಾವ ರೀತಿ ಈ ಮಟ್ಟಕ್ಕೆ ಬರೋದಕ್ಕೆ ಕಾರಣ ಆಯ್ತು, ಅವೆಲ್ಲವನ್ನು ಕೂಡ ಅವ್ರ ಹತ್ರ ಕೇಳ್ತಾ ಹೋಗೋಣ. ಇವತ್ತು ಶಿವು ಚಂಗಾವರ್ ಅವರು ನಮ್ಮ ಜೊತೆ ಇದ್ದಾರೆ. ಸರ್ ನಮಸ್ತೆ. ಸರ್ ನಮಸ್ಕಾರ ಸರ್. ನೀವು ಬಹಳ ದಿನಗಳಿಂದ ಸಮಾಜ ಸೇವೆಯನ್ನ ಮಾಡ್ತಾ ಬಂದಿದ್ದೀರಾ. ನಿಮ್ಮದೇ ಆದ ಒಂದು ವ್ಯಕ್ತಿತ್ವನ ಈ ಶಿರಾದಲ್ಲಿ ಎಲ್ಲ ಯುವಕರಿಗೆ ಕಣ್ಮಣಿ. ಶಿವು ಚಂಗಾವರ್ ಅಂದ್ರೆ ಯುವಕರ ಕಣ್ಮಣಿ, ಬಡವರ ಆಶಾ ಕಿರಣ ಅಂತಾರೆ. ಇದ್ರ ಬಗ್ಗೆ ಏನ್ ಅನಿಸ್ತಿದೆ ನಿಮ್ಗೆ, ಈ ತರ ಜನಗಳ ಅಭಿಪ್ರಾಯ? ಸರ್, ನಾನು ಬಡತನದಲ್ಲದೆ ಹುಟ್ಟು ಬೆಳೆದವನು. ನನಗೆ ಬಡತನ ಮತ್ತೆ ಹಸಿವು, ಆ ಹಸಿವಿನ ಬೆಲೆ ಎಲ್ಲ ಗೊತ್ತು ಸರ್. ಹಾಗಾಗಿ ನಾನೇನು ಆಗರ್ಭ ಶ್ರೀಮಂತನಲ್ಲ ಸರ್. ನಾನು ಒಬ್ಬ ಕೂಲಿ ಹುಡುಗ. ನಮ್ಮ ತಂದೆ ತಾಯಿ ಕೂಲಿ ಮಾಡ್ತಿದ್ರು ಸರ್. ಆ ಕೂಲಿಯಿಂದನ ಅವತ್ತು ಜೀವನ ನಡೀತಿರ್ಲಿಲ್ಲ. ಗುಡಿಸ್ಲು ಮನೇಲಿದ್ವಿ. ಅವತ್ತು ಬಹಳ ತೊಂದರೆ, ನಮ್ಗೆ ಊಟಕ್ಕೂ ತೊಂದರೆ ಸರ್. ಅರ್ಧ ಕೆಜಿ ಅಕ್ಕಿ ತಂದ್ರೆ ನಮ್ಮ ತಂದೆ ತಾಯಿ ನಮ್ಮ ತಂಗಿ ಮತ್ತೆ ನನಗೆ ಇಟ್ಬಿಟ್ಟು ಅವರು ಉಪವಾಸ ಮಲಗ್ತಿದ್ರು ಸರ್. ಅಂತ ಪರಿಸ್ಥಿತಿಯಲ್ಲಿ ಬೆಳೆದವರು. ಆ ಕಷ್ಟ ನೋಡ್ಬಿಟ್ಟು ಇವತ್ತೇನಾದ್ರು ಅಲ್ಪ ಸ್ವಲ್ಪ ಭಗವಂತ ಕೊಟ್ಟಿದ್ದಾನೆ. ಹಾಗಾಗಿ ಒಂದು ಸಮಾಜ ಸೇವೆ ಮಾಡಬೇಕು, ಬಡಬಗ್ರಿಗೆ ಸ್ಪಂದಿಸ್ಬೇಕು, ಬಡಬಗ್ರು ಮಕ್ಕಳಿಗೆ ಸಹಾಯ ಮಾಡಬೇಕು ಅನ್ನೋ ಒಂದು ಉದ್ದೇಶ ಇಟ್ಕೊಂಡು ನಾನು ಸಮಾಜ ಸೇವೆ ಮಾಡ್ತಾ ಇದ್ದೀನಿ. ಇಂಗ್ಲಿಷ್ ನಲ್ಲಿ ಒಂದು ಮಾತಿದೆ, ಯುವರ್ ಬರ್ತ್ ಈಸ್ ಪೂರ್ ಫ್ಯಾಮಿಲಿ, ಇಟ್ ಈಸ್ ನಾಟ್ ಯುವರ್ ಮಿಸ್ಟೇಕ್, ಬಟ್ ಯುವರ್ ಡೆತ್ ಈಸ್ ಪೂರ್ ಫ್ಯಾಮಿಲಿ, ಇಟ್ ಈಸ್ ಯುವರ್ ಮಿಸ್ಟೇಕ್. ಅಂದ್ರೆ ಹುಟ್ಟಬೇಕಾದ್ರೆ ಬಡತನದಲ್ಲಿ ಹುಟ್ಟಿರ್ತೀವಿ, ನಮಗೆ ಗೊತ್ತಿರಲ್ಲ. ಬಡವರ ಮನೆಯಲ್ಲೇ ಹುಟ್ಟಿರ್ತೀವಿ, ಎಲ್ಲವನ್ನ ಅನುಭವಿಸಿರ್ತೀವಿ. ಆದ್ರೆ ಸಾಯ್ಬೇಕಾದ್ರು ಕೂಡ ಬಡತನದಲ್ಲಿ ಬಡವರಾಗಿ ಸಾಯೋದಿದೆಯಲ್ಲ, ಅದು ಬಹಳ ತಪ್ಪು ಅಂತ ಹೇಳ್ತಾರೆ. ಆದ್ರೆ ನೀವು ಅದರ ರೀತಿಯಲ್ಲಿ ಬಡತನದಲ್ಲಿ ಹುಟ್ಟಿ ಇವತ್ತು ನಿಮ್ಮದೇ ಆದ ಒಂದು ವ್ಯಾಲ್ಯೂ ಅನ್ನ, ಸ್ಟೇಟಸ್ ಅನ್ನ ಇಟ್ಕೊಂಡು ಇವತ್ತು ಸಮಾಜ ಸೇವೆಯನ್ನ ಮಾಡ್ತಾ ಇದ್ದೀರಾ. ನಿಮ್ಮ ಕೈಲಾದ, ನೀವ್ ಹೇಳಿದ್ರಿ ನೀವೇನು ಅಗರ್ಭ ಶ್ರೀಮಂತರಲ್ಲ, ಆದ್ರೆ ಇದ್ದಿದ್ದಲ್ಲೇ ಇನ್ನೊಬ್ರು ಕೂಡ ಬದುಕೋಕ್ ಬಿಡ್ತಿದ್ದೀರಾ. ತಾನು ಬದುಕಿ ಮತ್ತೊಬ್ಬರಿಗೆ ಅಲ್ಪ ಮೊತ್ತದಲ್ಲಿ ಸಹಾಯ ಮಾಡ್ತಾ ಇದ್ದೀರಾ. ಹೌದು ಸರ್. ಇದು ಯಾವ ರೀತಿ ಇದು ಮಾಡ್ಬೇಕು ಅಂತ ನಿಮ್ಗೆ ಯಾವಾಗ ಅನಿಸಿದ್ದು? ಸರ್, ಒಂದು ಏನಾಗ್ತೈತೆ ಅಂದ್ರೆ, ನಾವು ಯಾವಾಗ ನನ್ಗೆ ಸುಮಾರು ಅಂದ್ರೆ ಒಂದು 8ನೇ ಕ್ಲಾಸ್ 9ನೇ ಕ್ಲಾಸ್ ಹುಡುಗ ಇದ್ದೆ. ಆ ಟೈಮಲ್ಲಿ 30 ರೂಪಾಯಿ ಫೀಸ್ ಕಟ್ಟಕ್ ದುಡ್ಡಿರ್ಲಿಲ್ಲ. ಆ ದುಡ್ಡಿಲ್ದಾಗ ಯಾರೋ ಒಬ್ರು ನಮ್ಮ ಓದೋರ್ ಜೊತೆಗೆ, ನಮ್ಮ ಕೋಲಿಗ್ ಯಾರೋ ಒಬ್ರು, ಅವ್ರು ನಾನ್ ಕಟ್ತೀನಿ, ನೀವು ಬಡವ್ರು ಇದ್ದೀರಾ, ನಿಮ್ ಕೈಲಿ ಕಟ್ಟಕ್ ಆಗಲ್ಲ ಅಂತ. ನನ್ನ ತಂದೆ ನಾನು ಸ್ಕೂಲ್ಗೆ ಹೋಗೋ ಫೀಸ್ ಕಟ್ಟೆ ಅಂದ್ರೆ ಹೋಗು ಕುರಿ ಕಾಯಕ್ ಹೋಗು, ಇಲ್ಲ ನಾ ಕುರಿಯಲ್ಲಿ ಇರ್ತೀನಿ ಅಂತಿದ್ರು. ಹಾಗಾಗ್ಬಿಟ್ಟು ಆ ನೋವಿತ್ತಲ್ಲ, ಆ ನೋವಿಗೋಸ್ಕರನ ಈಗ ಬಡವ್ರ ಮಕ್ಳಿಗೊಂದು ಸಹಾಯ ಮಾಡ್ಬೇಕು, ಸಮಾಜ ಸೇವೆ ಮಾಡ್ಬೇಕು ಅನ್ನೋದು ಉದ್ದೇಶ ಬಂತು. ಹಾಗಾಗಿ ಬಡ ಮಕ್ಳ ಬಗ್ಗೆ, ಬಡ ಜನಗಳ ಬಗ್ಗೆ ನನಗೆ ವಿಶೇಷವಾದ ಕಾಳಜಿ ಇದೆ ಸರ್. ಹೌದು, ನಾನು ನೋಡ್ತಾ ಇದ್ದೆ ನಿಮ್ಮ ಹುಟ್ಟು ಹಬ್ಬದ ಪ್ರಯುಕ್ತ ದ್ವಿತೀಯ PUC ಕಾವ್ಯಶ್ರೀ ಅನ್ಸುತ್ತೆ ನೇಮ್. ಹೌದೌದು ಸರ್. ಹೌದು ಸರ್. ಕಾವ್ಯಶ್ರೀ ದ್ವಿತೀಯ PUC ಅಲ್ಲಿ ಹೆಚ್ಚು ಅಂಕ 96% ತೆಗೆದ ಕಾರಣ ನೀವು ಆಕೆಯ ಎಲ್ಲ ವಿದ್ಯಾಭ್ಯಾಸದ ಖರ್ಚನ್ನ ನೀವು ವಹಿಸ್ತೀನಿ ಅಂತ ಹೇಳಿದ್ದೆ. ಹೌದು ಸರ್. ಇದು ನಿಮ್ಗೆ ಎಷ್ಟು ಹೆಮ್ಮೆ ತಂದಿದೆಯೋ ಈ ಶಿರಾ ತಾಲೂಕಿನ ಎಲ್ಲರಿಗೂ ಹೆಮ್ಮೆ ತಂದಿದೆ. ಮುಖ್ಯವಾಗಿ ನಮಗೂ ಕೂಡ ಹೆಮ್ಮೆ ತಂದಿದೆ. ಧನ್ಯವಾದಗಳು ಸರ್. ಆ ಹುಡುಗಿ ಕಾವ್ಯಶ್ರೀ ಯಾವ ಗ್ರಾಮದವರು ಸರ್? ಕಾವ್ಯಶ್ರೀ ಅವರು ತಾವರೆಕೆರೆಯ ಒಂದು ಕಾಡುಗೊಲ್ಲ ಸಮಾಜದ ಒಂದು ಹೆಣ್ಮಗಳು. ಆಕೆಗೆ ತಂದೆ ತಾಯಿ ಯಾರು ಇಲ್ಲ. ಹಂಗಾಗಿ ಓದಕ್ ಕಷ್ಟ ಆಗುತ್ತೆ ಅಂತ ಹೇಳ್ಬಿಟ್ಟು ಯಾರೋ ಹಿಂಗೆ ನಿಮ್ಮ ಒಂದು ವಾಹಿನಿಯವರು ನಮ್ ಗಮನಕ್ಕೆ ತಂದ್ರು. ಆ ಗಮನಕ್ಕೆ ತಂದ ಕಾರಣ ಅಲ್ಲೋಗಿ ಭೇಟಿ ಕೊಟ್ಟು ಅವ್ರನ್ನ ನಾನು ದತ್ತು ತಗೊಳ್ಳೋಂತ ಕೆಲಸ ಮಾಡಿದೀನಿ ಸರ್. ಇನ್ನೊಂದು, ಯುವಕರು ಅಂದ್ರೆ ಇಲ್ಲಿ ಶಿರಾತ ಈಗಿನ ಯುವಕರೇ ಮುಂದಿನ ಪೀಳಿಗೆ ಅಂತ ದೇಶವನ್ನ ಕಟ್ತಕ್ಕಂಥವ್ರು. ಹೌದು ಸರ್. ಎಲ್ಲೇ ಹೋಗ್ಲಿ ಯುವಕರು, ಒಂದು ಕ್ರಿಕೆಟ್ ಟೂರ್ನಿಮೆಂಟ್ ನಡೀಲಿ, ಕಬಡ್ಡಿ ಟೂರ್ನಿಮೆಂಟ್ ಇರಲಿ, ಶಿವ್ ಚಂಗಾವರ್ ಇರ್ತಾರ ಅಲ್ಲಿ. ಅವ್ರ ಪಾತ್ರ ಬಹಳ ಇರ್ತದೆ. ಏನ್ ಅನ್ಸದೆ ಯುವಕರು ಅಂದ್ರೆ, ಯುವಕರ ಕಣ್ಮಣಿ ಅಂದ್ರೆ ಶಿವ್ ಚಂಗಾವರ್ ಅನ್ನೋ ರೀತಿಯಲ್ಲಿ ಆಗ್ಬಿಟ್ಟಿದೆ. ಹೌದು ಸರ್. ಹೌದು ಸರ್. ಹೌದು ಸರ್. ಯಾಕೆ ಯುವಕರು ನಿಮ್ಮನ್ನೇ ಜಾಸ್ತಿ ಅಟ್ರಾಕ್ಟ್ ಮಾಡ್ಕೊಳ್ತಾರೆ? ಯಾಕೆ ಅವ್ರು ನಿಮ್ಮನ್ನೇ ಅವಲಂಬಿತರಾಗಿದ್ದಾರೆ? ಸರ್, ಅವರು ಏನಂದ್ರೆ ಈಗ ಗ್ರಾಮೀಣ ಕ್ರೀಡಾಕೂಟಗಳು ಅಥವಾ ಗ್ರಾಮೀಣ ಪ್ರದೇಶಗಳಲ್ಲಿ ಯಾರೇ ಈಗ ಒಂದು ಯಾವ್ದನ್ನ ಕ್ರೀಡೆಗಳು ನಡೀತಿದ್ರೆ ಯಾರು ಪ್ರೋತ್ಸಾಹ ಮಾಡಕ್ ಇದ್ಲೇ ಹೊಡಿತಾರೆ.
ಸೊ ಆ ಹುಡುಗರಿಗೆ ಏನೋ ಒಂದು ಕ್ರೇಜ್ ಇರುತ್ತೆ, ಆಡ್ಬೇಕು, ನಾವೊಂದು ಇದ್ ಮಾಡ್ಬೇಕು, ಅದ್ ಮಾಡ್ಬೇಕು, ಟೂರ್ನಮೆಂಟ್ ಮಾಡ್ಬೇಕು ಅಂತ ಆಸೆ ಇರುತ್ತೆ. ಅವರು ನನ್ನೇ ಇಷ್ಟಪಟ್ಟು ನನಗೆ ಫೋನ್ ಮಾಡ್ತಾರೆ, ಇಲ್ಲ ಅಣ್ಣ ನೀನ್ ಬರ್ಬೇಕು, ನೀವು ಬಂದು ಭಾಗವಹಿಸ್ಬೇಕು, ಬರ್ಬೇಕು, ನೀವು ಒಂದು ನಮ್ಗೆ ಸ್ಫೂರ್ತಿ ಅಣ್ಣ ಅಂತ ಕೇಳ್ತಾರೆ. ಇವತ್ತು ಯುವಕರೇ ನಾಳೆನ ಪ್ರಜೆಗಳು ಸಹ. ಹಾಗಾಗಿ ಅವ್ರು ಕರೆದ್ರೆ ಅವ್ರು ಪ್ರೀತಿ ಪಟ್ಟು ಕರೀತಾರೆ, ಅವ್ರು ಫೋನ್ ಮಾಡ್ತಾರೆ, ಫೋನ್ ನಂಬರ್ ಯಾರ ಕಲೆಕ್ಟ್ ಮಾಡ್ತಾರೆ ನನಗೇನು ಗೊತ್ತಿರಲ್ಲ, ಅವರೇ ಫೋನ್ ಮಾಡ್ಬಿಟ್ಟು ಇಲ್ಲ ಅಣ್ಣ ಬರ್ಬೇಕು ಅಂತ. ಅಂದ್ರೆ ನಮ್ಮ ಉದ್ದೇಶ ಏನಪ್ಪಾ ಅಂದ್ರೆ ಆ ಯುವಕರಲ್ಲಿ ಅವ್ರೊಂದು ಏನೋ ಒಂದು ಅವ್ರ ಚೈತನ್ಯ ಇರುತ್ತೆ, ಅದು ಆಡ್ಬೇಕು, ನಾನ್ ಮಾಡ್ಬೇಕು, ಅದಾಗ್ಬೇಕು, ಇದಾಗ್ಬೇಕು ಅಂತ. ಅದನ್ನ ಪ್ರೋತ್ಸಾಹ ಇರೋದ್ರಿಂದ ಅವ್ರು ನನ್ನ ಇಷ್ಟಪಡ್ತಾರೆ ಸರ್. ಇನ್ನೊಂದು ಶಿರಾತ್, ನೀವು ಮೊನ್ನೆ ಹುಟ್ಟುಹಬ್ಬ ಆಚರಣೆ ಕೊಡ್ಕೊಂಡ್ರಿ. ನೀವ್ ಹೇಳಿದ್ರಿ ನಾನು 3ನೇ ಕ್ಲಾಸ್ ಅಲ್ಲಿ ಓದಬೇಕಾದ್ರೆ ಫೀಸ್ ಕಟ್ಟಕ್ ದುಡ್ಡಿರ್ಲಿಲ್ಲ, ಎಲ್ಲೋ ಒಂದ್ ಕಡೆ ನಿಮ್ದು ಅವಾಗ ಗುಡಿಸ್ಲು ಮನೆ ಸೋರ್ತಿತ್ತು ಅನ್ನೋ ಕಾರಣಕ್ಕೋಸ್ಕರ ಶಾಲೆಯಲ್ಲಿ ಇರ್ತಕ್ಕಂಥ ಆ ಕೊಠಡಿಯಲ್ಲೇ ನೀವು ಮಲಗಿರಂತಹ ಉದಾಹರಣೆಗಳಿದ್ದಾವೆ. ಹೌದು ಸರ್. ನೀವು ಹುಟ್ಟುಹಬ್ಬದ ಪ್ರಯುಕ್ತ ನೀವು ಅಲ್ಲಿ ಮಕ್ಕಳಿಗೆ ಪುಸ್ತಕಗಳನ್ನ, ಪೆನ್ನುಗಳನ್ನ ಕೊಡುವ ಮುಖಾಂತರ ಸರಳವಾಗಿ ನಿಮ್ಮ ಹುಟ್ಟುಹಬ್ಬನ್ನ ಆಚರಿಸ್ಕೊಂಡು ಅದ್ರ ಬಗ್ಗೆ ನಿಮ್ಗೆ ಎಷ್ಟು ಸಂತೋಷ ಆಗ್ತಿದೆ ಸರ್? ಸಂತೋಷ ಅಂದ್ರೆ ಆ ಕಷ್ಟ, ಆ ಕಷ್ಟ ಅನುಭವಿಸ್ತಾರೆ, ಆ ಕಷ್ಟ ಗೊತ್ತು ಸರ್. ಅವತ್ತು ಅಲ್ಲಿ ಹೋಗಿ ನಮ್ಮ ಕೃಷ್ಣಮೂರ್ತಿ ಸರ್ ಅಂತ ಹೇಳಿ ಒಬ್ರು ಬ್ರಾಹ್ಮಣರು ಹೆಡ್ ಮಾಸ್ಟರ್ ಇದ್ರು, ಅವ್ರಿಲ್ಲ, ಈಗ ದೈವಾಧೀನರಾಗಿದ್ದಾರೆ. ಅವ್ರು ಹೇಳೋರು, ಅಲ್ಲಿ ಸೋರತೆ ಮಗು, ಇಲ್ಲಿ ಬಂದು ನಿನ್ ಮಲ್ಕ ಮಗು ಅನ್ನೋರು. ಊಟನೂ ಕಷ್ಟ, ಊಟನೂ ಸಿಗುತ್ತೆ, ನಿದ್ದೆ ಮಾಡಕ್ ಜಾಗನೂ ಸಿಗುತ್ತೆ, ಓದ್ಕೊಳಕ್ ಜಾಗನೂ ಸಿಗುತ್ತೆ ಅನ್ನೋದು ಒಂದು ಉದ್ದೇಶ ನಮ್ದು. ಆ ಉದ್ದೇಶದಿಂದ ಹೋಗಿ ಸ್ಕೂಲಲ್ಲಿ ಅವ್ರ ಜೊತೆಲೆ ಮಲ್ಕೊಂತಿದೆ ಸರ್. ಕಸ ಗುಡಿಸಿದೆ, ಅವ್ರು ಹೇಳಿದ ಪಾತ್ರೆ ಎಲ್ಲ ತೊಳಿತಿದೆ, ತೊಳೆದು ಅದನ್ನ ಇದನ್ ಮಾಡ್ಕೊಂಡು ಅಲ್ಲೇ ಸ್ಕೂಲಲ್ಲಿ ನಾನು ವಿದ್ಯಾಭ್ಯಾಸ. ಮಿಡ್ಲಿ ಸ್ಕೂಲ್ ಆಗಿದ್ದಾಗ ಮಿಡ್ಲಿ ಸ್ಕೂಲಾಗ ಮಲಗ್ತಿದ್ದೆ, ಹೈಸ್ಕೂಲಿಗೆ ಬಂದಾಗ ಹೈಸ್ಕೂಲಲ್ಲೇ ನನ್ನ ವಿದ್ಯಾಭ್ಯಾಸನೂ ಅಲ್ಲೇ, ನನ್ನ ವಾಸ ಸ್ಥಳನೂ ಅದೇ. ಊಟಕ್ಕೆ ಮಾತ್ರ ಮನೆಗೆ ಬರ್ತಿದೆ ಸರ್. ಇನ್ನೊಂದು, ಶಿವಚಂಗ ಅವರವರು ತಾಲೂಕ್ ಪಂಚಾಯತಿ ಮೆಂಬರು ಅಲ್ಲ, ಜಿಲ್ಲಾ ಪಂಚಾಯತ್ ಮೆಂಬರು ಅಲ್ಲ, ಆದ್ರೂ ಕೂಡ ಎಲ್ಲೋ ಶಿರಾ ತಾಲೂಕಿನ ಸ್ವಲ್ಪ ಜನರಿಗೆ ಶಿವಚಂಗ ಅವರು ಒಂದು ದೇವ್ರ ಕಾರ್ಯ ನಡೀಲಿ, ಒಂದು ಶುಭ ಸಮಾರಂಭಗಳು ನಡೀಲಿ, ಮದುವೆ ಕಡೆ ನಡೀಲಿ, ಶಿವಚಂಗ ಅವರು ಬರ್ಬೇಕು ಅನ್ನೋ ಒಂದು ಒಮ್ಮತ ಜಾಸ್ತಿ ಇರ್ತದೆ. ನೀವು ಯಾವ ರೀತಿ ಆ ಜನಗಳಿಗೆ ನೀವು ಅವ್ರನ್ನ ಅಟ್ರಾಕ್ಟ್ ಮಾಡ್ಕೊಂಡಿದ್ದೀರಾ ಸರ್? ಅಟ್ರಾಕ್ಟ್ ಏನಿಲ್ಲ ಸರ್, ನನ್ನ ಸೇವೆ ನೋಡಿ, ನನ್ನ ಒಳ್ಳೆತನ, ಆಮೇಲೆ ಬಡ ಹುಡುಗ ಅನ್ನೋ ಒಂದು ಕಾನ್ಸೆಪ್ಟ್ಗೆ ನನ್ನ ಪ್ರೀತಿಸ್ತಾರೆ. ನನ್ನ ಹತ್ರ ಹಣ ಐಶ್ವರ್ಯಕ್ಕೆ ಯಾರು ಪ್ರೀತಿಸಲ್ಲ. ನನ್ನ ಒಬ್ಬ ಬಡ ಹುಡುಗ ಎಲ್ಲರಿಗೂ ಸ್ಪಂದಿಸ್ತಾನೆ. ಇವತ್ತು ಚಾಪೆ ಮೇಲೆ ಹಾಕೊಂಡ್ರು ಚಾಪೆ ಮೇಲೆ ಕುಂಡ್ರು ಕುತ್ಕೊಂತಾನೆ, ಚೇರ್ ಮೇಲೆ ಕುಂಡ್ರು ಕುತ್ಕೊಂತಾನೆ. ಆಮೇಲೆ ಬೇಡ ಅಂದ್ರೆ ಬರೀ ನೆಲದ ಮೇಲೆ ಬೇಕಾದ್ರು ಕುತ್ಕೊಂಡ್ರು ಕುತ್ಕೊಂತಾನೆ. ಊಟ ಕುತ್ಕೊಂಡಾಗೆಲ್ಲ ನೀನು ನೆಲದ ಮೇಲೆ ಕುತ್ಕೊಂಡು ಊಟ ಮಾಡೋದನ್ನ ಮಾಡ್ತಾನೆ. ಬಡತನ ಗೊತ್ತಿರೋದ್ರಿಂದ ನನ್ನ ಜಾಸ್ತಿ ಇಷ್ಟಪಡ್ತಾರೆ ಸರ್. ಹಾಗಾಗಿ ನನ್ನ ಜನಕ್ಕೆ ಬೇಗ ರೀಚ್ ಆಗಿರೋದು ಅದಕ್ಕೆ ಸರ್. ನನಗೆ ಬಡತನ ಗೊತ್ತಿರೋದ್ರಿಂದ ನಾನು ಈಸಿಯಾಗಿ ನಾನು ಮೂವ್ ಆಗ್ತೀನಿ ಸರ್. ನನಗೆ ಬಡತನ ಅನ್ನೋದಕ್ಕೋಸ್ಕರ ಯಾರನ್ನ ಬಡವ್ರು ಜಾಸ್ತಿ ಪ್ರೀತಿಸೋರು ನಾನು ಬಡವರೇ ಸರ್. ಇನ್ನೊಂದು, ಕೆಲವ್ರಿಗೆ ಡೌಟ್ ಇರ್ಬೋದು, ಶಿವಚಂಗ ಅವ್ರು ಏನಾದ್ರು ಒಬ್ಬ ಸರ್ಕಾರಿ ನೌಕರರ ಅಂತ ಏನಾದ್ರು ಏನಾದ್ರು ಒಂದು ಪ್ರಶ್ನೆ ಇದ್ರೆ, ನೀವು ಎಷ್ಟು ವಿದ್ಯಾಭ್ಯಾಸ ಮಾಡಿದ್ದೀರಾ, ಎಷ್ಟನೇ ತರಗತಿ? ಇಲ್ಲ ಸರ್, ನಾನು ಸರ್ಕಾರಿ ನೌಕರನಲ್ಲ ಸರ್. ನಾನು ಒಂದು ಖಾಸಗಿ ಕಂಪ್ನಿಲಿ ಕೆಲಸ ಮಾಡ್ತಾ ಇದ್ದೀನಿ. ನಾನು ಡಿಪ್ಲೊಮಾ ಮೆಕ್ಯಾನಿಕಲ್ ಸರ್ ಸ್ಟೂಡೆಂಟ್. PUC PCMB ಮಾಡಿ ನಾನು ಡಿಪ್ಲೊಮಾ ಮೆಕ್ಯಾನಿಕಲ್ ಮಾಡಿದ್ದೀನಿ ಸರ್. ಹಾಗಾಗಿ ಒಂದು ಖಾಸಗಿ ಕಂಪ್ನಿಯಲ್ಲಿ ನಾನು ಸೇವೆ ಸಲ್ಲಿಸ್ತಿದ್ದೀನಿ. ನನಗೆ ಆ ಸೇವೆಯಲ್ಲಿ ಬಂದಂತ ಹಣದಲ್ಲಿ ಒಂದು 20 ರಿಂದ 25% ನನ್ನ ಸಮಾಜ ಸೇವೆಗೆ, ಅಥವಾ ನನ್ನ ಬಡಬಗ್ರಿಗೆ, ಅಥವಾ ನನ್ನ ಹಿತೈಷಿಗಳಿಗೆ ಒಂದು ಸಹಾಯ ಮಾಡಬೇಕು. ಒಂದು ದೇವಸ್ಥಾನದ ಕಾರ್ಯ ಇರ್ಬೋದು, ಅಥವಾ ಒಂದು ಮಕ್ಕಳು ಫೀಸ್ ಕಟ್ಟೋ ವಿಚಾರ ಆಗಲಿ, ಅದರಲ್ಲಿ ನನ್ನ ದುಡಿಮೆಯಲ್ಲಿ, ನನ್ನ 100% ದುಡಿಮೆಯಲ್ಲಿ 25% ನನ್ನ ಸಮಾಜ ಸೇವೆಗೆ ಅನ್ನೋದೇನೆ ನಾನು. ಯಾಕೆ ಈ ಪ್ರಶ್ನೆ ಕೇಳಿದೆ ಅಂದ್ರೆ ಸರ್, ಯಾಕೆಂದ್ರೆ ಒಬ್ಬ ಅಧಿಕಾರಿ KS ಆಗಿರ್ಬೋದು, IAS ಆಗಿರ್ಬೋದು, ಒಬ್ಬ ಗ್ರಾಮ ಪಂಚಾಯತಿ ಅಧಿಕಾರಿ ಆಗಿರ್ಬೋದು, PDO ಆಗಿರ್ಬೋದು, ಅವ್ರಿಗೆ ಒಂದು ಸರ್ಕಾರದಿಂದ ಒಂದು ಸಂಬಳ ಬರ್ತದೆ, 60,000 50,000ನೋ. ಮತ್ತೆ ಈ ಸಮಾಜದಲ್ಲಿ ಅಷ್ಟು ಹಣವನ್ನು ಗಳಿಸಿದ್ರು ಕೂಡ ನಾನು ಇನ್ನೂ ಬೇಕಪ್ಪ ಅನಿಸ್ತದೆ. ಬಟ್ ನೀವು ಒಂದು ಖಾಸಗಿ ಕಂಪ್ನಿಯಲ್ಲಿ ಸ್ವಲ್ಪ ಹಣ ಅಂದ್ರೆ ಒಂದು ನಿಮ್ಗೆ ಸ್ಯಾಲ್ರಿ ಅಂತ ಬರ್ತದೆ, ಅದರಲ್ಲಿ ಸ್ವಲ್ಪದಲ್ಲಿ 25%, 100% ಬಂದ್ರೆ ಅದ್ರಲ್ಲಿ 25% ನೀವು ಸಮಾಜದ ಬಡವರಿಗೆ, ಯಾಕಂದ್ರೆ ನೀವು ಬಡತನ ಅನುಭವಿಸಿದೀರಾ, ಬಡವರಿಗೆ, ಶಾಲಾ ಮಕ್ಕಳಿಗೆ ಅವ್ರಿಗೆ ಸ್ಕಾಲರ್ಶಿಪ್ ಫೀಸ್ ತರ ಕೊಡ್ತಾ ಇದ್ದೀರಾ, ಅವರ ವಿದ್ಯಾಭ್ಯಾಸ ಖರ್ಚುಗಳು ನೋಡ್ಕೊಳ್ತಿದ್ದೀರಾ. ಏನ್ ಅನಿಸ್ತಿದೆ ಇದ್ರ ಬಗ್ಗೆ? ಅವರವರ ದೃಷ್ಟಿಕೋನಕ್ಕೆ ತಕ್ಕಂತೆ ಅವರ ದೃಷ್ಟಿಗಳು ಸರ್. ಅವರು ಈಗ ಆತರ ನೀವು ಕೇಳಿದ ಕ್ವಶನ್, ನೀವು ಆತರ ಮಾಡಿದವರು ಸಹಾಯ ಮಾಡಬಹುದು. ಅವ್ರಿಗೆ ಆ ಮನೋಭಾವ ಇರ್ಬೇಕಲ್ಲ ಸರ್. ಹೌದು, ಆ ಮನೋಭಾವ ಇದ್ರೆ ಮಾತ್ರ ಎಲ್ಲ ಮಾಡಕ್ಕಾಗೋದು. ಈಗ ನಾವು ಡೆಪ್ತಾಗೆ ಕಷ್ಟ ಗೊತ್ತಿರೋದ್ರಿಂದ ನಾವು ಸಹಾಯ ಮಾಡಕ್ಕೆ ಮುಂದೆ ಬಂದಿದೀವಿ. ಅವ್ರಿಗೆ ಡೆಪ್ತಾಗ ಗೊತ್ತಿರುತ್ತೋ ಗೊತ್ತಿಲ್ವೋ ಗೊತ್ತಿಲ್ಲ. ಇಲ್ಲ ಡೆಪ್ತಾಗ ಗೊತ್ತಿದ್ರು ಕೆಲವರು ಅದು ನಮ್ಗೆ ಯಾಕಪ್ಪ ಊರಿನ ಉಸಾಬರಿ, ಸಮಾಜ ಸೇವೆ ಅವೆಲ್ಲ ನಂಗೆ ಏನಕ್ಕೆ ಬೇಕು ಅಂತ ಡ್ರಾಪ್ ಆಗ್ತಾರೆ ಸರ್. ನಾನು ನನ್ನ ಕೈಲಾದ ಸಹಾಯನ ಬಡಬಗ್ಗರಿಗೆ ನನ್ನ ಸೇವೆ ಸದಾ ಇರುತ್ತೆ ಸರ್. ಶಿವಚಂಗ ಅವರು ಬಡತನದಲ್ಲಿ ಹುಟ್ಟಿ, ಯಾಕೆಂದ್ರೆ ಈಗಿನ ರಾಜಕೀಯ ಪರಿಸ್ಥಿತಿ ಹೇಗಿದೆ ಅಂದ್ರೆ ದುಡ್ಡಿದ್ದೋ ರಾಜಕೀಯ ಮಾಡ್ಬೋದು,
ಜಾತಿ ಬೇಕು, ಹಣದ ಬಲ ಬೇಕು, ಎಲ್ಲವೂ ಇರಬೇಕು. ಆದ್ರೆ ಎಲ್ಲೋ ಒಂದ್ ಕಡೆ ಶಿವು ಚಂಗವರವರು ಬಡತನದಲ್ಲಿ ಹುಟ್ಟಿ ಈ ಮಟ್ಟ ರಾಜಕೀಯದಲ್ಲಿ ಸಮಾಜ ಸೇವೆ ಮಾಡ್ಬೇಕು ಅಂತ ಯಾವ ರೀತಿ ನಿಮ್ಗೆ ಆ ಅಭಿಪ್ರಾಯ ಬಂತು ನಿಮ್ನಲ್ಲಿ? ಮಾಡ್ಲೇಬೇಕು ನಾನು ಸಮಾಜ ಸೇವೆ ಅಂತ. ಸರ್ ಎಲ್ಲದಕ್ಕೂ ಬಡತನನೇ ಕಾರಣ ಸರ್. ಹೌದು. ಬೇರೆ ಏನು ಇಲ್ಲ. ಬಡತನದಿಂದನೇ ಯಾವಾಗ ಬಡತನ ನನಗೆ ಜಾಸ್ತಿ ಒತ್ತಡ ಕೊಡ್ತಾ ಬಡತನ ಅನ್ನೋ ವರ್ಡು, ಆ ಬಡತನದಿಂದ ನೊಂದು ನಾನೊಂದು ಸಮಾಜ ಸೇವೆ ಮಾಡ್ಬೇಕು ಅನ್ನೋದು ಒಂದು ಉದ್ದೇಶ ಇಟ್ಕೊಂಡು ಬಂದನ್ ಸರ್. ಜಾತಿ ಬಲ, ಹಣ ಬಲ ಎಲ್ಲ ಇದ್ರೂ ಸಮೇತನ ಒಂದು ಸಮಾಜ ಸೇವೆ ಮಾಡ್ಕೊಂಡು ನಮ್ ಕೈಲಾಗಿದ್ದು ಅಂದ್ರೆ ಅವನು ಬಡವ ಅನ್ನೋದು ಜನಗಳಿಗೆ ಎಲ್ಲರಿಗೂ ಗೊತ್ತು ಸರ್. ಆ ಬಡವರು ನಮ್ಮನ್ನ ಸ್ಪಂದಿಸ್ತಾರೆ ಸರ್. ಜಾತಿ ಬಲನೂ ಬೇಕಾಗಿಲ್ಲ, ಇಲ್ಲ ಹಣ ಬಲನೂ ಬೇಕಾಗಿಲ್ಲ, ಯಾವ್ದು ಬೇಕಾಗಿಲ್ಲ ಸರ್. ಒಂದು ಒಳ್ಳೆತನ, ಒಂದು ಬಡತನ ಜೊತೆಗೆ ಬಡವರ ಬಗ್ಗೆ ಅತಿಯಾದ ಪ್ರೀತಿ, ಇದು ನಮ್ಗೆ ಶ್ರೀರಕ್ಷೆ ಸರ್. ನಿಮಗೆ ಜೊತೆಗೆ ರಾಜಕೀಯ ಬರೋದಕ್ಕೆ ಪ್ರೇರಣೆ ಯಾರು, ನಾಯಕರು ಯಾರು ಇಲ್ಲಿ ಸ್ಥಳೀಯವಾಗಿ? ಸರ್ ಸ್ಥಳೀಯವಾಗಿ ನಮ್ಮ ಟಿ.ಬಿ. ಜಯಚಂದ್ರ ಸಾಹೇಬ್ರು, ನಾನೊಬ್ಬ ನಮ್ಮ ತಂದೆಯವರು ನೀರ್ ಗಂಟೆ ಕೂಲಿ ಎಲ್ಲ ಮಾಡ್ಕೊಂಡಿದ್ರು ಸರ್. ಅಂತ ಒಬ್ಬ ಕೂಲಿ ಹುಡುಗನ್ನ ನಾನು ಸೇರ್ಕೊಂಡು ಒಂದ್ 2.5 ವರ್ಷ ಆಯ್ತು. ಕಾಂಗ್ರೆಸ್ ಬಂದಾದ್ಮೇಲೆ ಅವರು ನನ್ನ ತಾಲೂಕ್ ಪ್ರಧಾನ ಕಾರ್ಯದರ್ಶಿ ಮಾಡಿರು. ಬ್ಲಾಕ್ ಕಾಂಗ್ರೆಸ್ಗೆ ನಾನು ಪ್ರಧಾನ ಕಾರ್ಯದರ್ಶಿ ಮಾಡಿರು. ಅವರು ನನಗೊಂಥರ ಪ್ರೇರಣೆ ಆದ್ರು ಸರ್. ನೀನು ಒಳ್ಳೆ ಹುಡುಗ, ಇವನು ಆರ್ಗನೈಸರು, ಗುಡ್ ಆರ್ಗನೈಸರು, ಇವನ ಬಗ್ಗೆ ಒಳ್ಳೆ ಒಪಿನಿಯನ್ ಬಂತು ಸರ್. ಆಮೇಲೆ ಒಳ್ಳೆ ಎಂತ ಊರ್ಗೋಲ್ ಹೋದ್ರು ಹುಡುಗ ಒಳ್ಳೆನು ಅಂತಾರೆ, ಎಲ್ಲ ಒಳ್ಳೇದಾಗುತ್ತೆ. ಆಮೇಲೆ ಯಾವ್ದೇ ರಾಜಕಾರಣ ಅಂತ ಬಂದಾಗ ರಾಜಕೀಯದಲ್ಲೂ ನಾನು ಪರಿಣಿತನಾಗಿ ಅವ್ರ ಹತ್ರ ಬಿಂಬಿಸ್ಕೊಂಡಿರೋದ್ರಿಂದ ಅವ್ರು ನನ್ನ ತುಂಬಾ ಇಚ್ಛೆ ಪಟ್ಟು, ಅವರು ಸದ್ಯಕ್ಕೆ ನಮ್ಮ ಈ ಸದ್ಯದ ಪರಿಸ್ಥಿತಿಯಲ್ಲಿ ನಮ್ಮ ಟಿ.ಬಿ. ಜಯಚಂದ್ರ ಸಾಹೇಬರು ನನ್ನ ರಾಜಕೀಯ ಗುರುಗಳು ಜೊತೆಗೆ ಮಾರ್ಗದರ್ಶಕರು ಸರ್. 100% ಸರ್. ಅವರು ನಾನು ಏನು ಇಲ್ದವ್ರನ್ನೊಬ್ಬನ್ ಕರ್ಕೊಂಡ್ಬಂದು ತಾಲೂಕು ಪ್ರಧಾನ ಕಾರ್ಯದರ್ಶಿ ಮಾಡಿ ಆರ್ಗನೈಸ್ ಮಾಡಿ, ಮರಿ ನಾನು ಇದ್ದೀನಿ, ನಿನ್ಗೆ ಏನ್ ಇದ್ ಮಾಡ್ಕೋಬೇಡ, ನೀನ್ ಒಳ್ಳೆ ಆರ್ಗನೈಸರ್ ಅಂತ ಹೇಳ್ಬಿಟ್ಟು ನಾನು ಭುಜ ತೊಟ್ಟಿ ನನ್ನ ಮುಂದಕ್ಕೆ ಪುಷ್ ಮಾಡಿದ್ದಾರೆ. ಅದು ಪುಷ್ ಮಾಡಿದ್ದು ನನ್ಗೊಂದು ವೇದಿಕೆ ಆಯ್ತು. ನನ್ನ ಸಮಾಜ ಸೇವೆ ಮಾಡಕ್ಕೆ ಇನ್ನೊಂಥರ ಡೈವರ್ಷನ್ ಆಯ್ತು. ಜೊತೆಗೆ ಮುಂದಿನ ದಿನಗಳಲ್ಲಿ ಶಿವು ಚಂಗವರು ಏನಾದ್ರು ತಾಲೂಕ್ ಪಂಚಾಯತಿ ಅಥವಾ ಜಿಲ್ಲಾ ಪಂಚಾಯತಿ ನಿಲ್ಲುವ ಸಾಧ್ಯತೆ ಇದೆಯಾ? ಸರ್ ಆತರ ಏನು ಸದ್ಯಕ್ಕೆ ಯೋಚನೆ ಮಾಡಿಲ್ಲ ಸರ್. ಜನ ಏನಾನ ಪ್ರೀತಿ ಪಟ್ರೆ ಅವ್ರ ಜನಗಳಿಗೆ ಬಿಡ್ತೀನಿ ಸರ್. ಅದನ್ನ ನಾನೇನ್ ಹೇಳಕ್ಕಾಗಲ್ಲ. ನಾನು ಜಿಲ್ಲಾ ಪಂಚಾಯತಿಯನ್ನು ನಾನು ಸದ್ಯಕ್ಕೆ ಯಾವುದೇ ಆಸ್ಪಿರೆಂಟ್ ಅಂದ್ಕೊಂಡಿಲ್ಲ. ನಾನು ಆಸ್ಪಿರೆಂಟ್ ಆಗ್ಲಿ ಬಿಡ್ಲಿ ಸರ್, ನಾನು ಜನಸೇವೆ ಅಂತೂ ಮುಂದುವರಿಸ್ತೀನಿ ಸರ್. ಸದ್ಯಕ್ಕೆ ಅದ್ರ ಬಗ್ಗೆ ಥಿಂಕ್ ಮಾಡಿಲ್ಲ. ಜನಗಳ ಪ್ರೀತಿ ಪೂರ್ವಕವಾಗಿ ನನ್ನ ಜನಗಳು ಒತ್ತಾಯಿಸಿದ್ರೆ ಅದು ಮುಂದೆ ಯೋಚನೆ ಮಾಡ್ತೀನಿ ಸರ್. ಜೊತೆಗೆ ಶಿವು ಚಂಗವರ್ ಅಂತ ಇದೆ, ನೀವು ಚಂಗಾವರ್ ಅನ್ನೋದು ನಿಮ್ಮ ಪೂರ್ತಿ ನೇಮ ಶಿವು ಚಂಗಾವರ ಅಂತ ಅಥವಾ ಏನು ನಿಮ್ಮ ಹೆಸರು? ಇಲ್ಲ ಸರ್, ನನ್ನ ಹೆಸರು ಮೂಲ ಹೆಸರು ಬಂದು ಶಿವಲಿಂಗ ನಾಯಕ ಅಂತ ಹೇಳಿ ನನ್ನ ಹೆಸರು. ನಾನು ಪತ್ರಿಕೆಲೆಲ್ಲ ಅವಾಗೆಲ್ಲ ಬಹಳ ನಾನು ಬರಹಗಳು, ಕವನ, ಕವಿತೆಗಳನ್ನೆಲ್ಲ ಬರಿತಿದ್ದೆ. ಹಾಗಾಗಿ ನಾನು ಊರಿನ ಹೆಸರು ಇಟ್ಕೋಬೇಕು ಅನ್ನೋದು ನನ್ನ ಕಾನ್ಸೆಪ್ಟ್ ಇತ್ತು. ಹಂಗಾಗಿ ನನ್ನ ಹೆಸರು ಶಿವಲಿಂಗ ನಾಯಕ ಇರೋದ್ರಿಂದ ಶಿವು ಚಂಗಾವರ ಅಂತ ಹೇಳಿ ನಮ್ಮ ಊರ ಹೆಸರು ಇಟ್ಕೊಂಡಿನಿ ಸರ್. ನನ್ನ ಹೆಸರು ಶಿವು, ನಮ್ಮ ಊರ ಹೆಸರು ಚಂಗಾವರ ಅಂತ ಹೇಳಿ ಶಿವು ಚಂಗಾವರ ಅಂತ ಇಟ್ಟಿದ್ದೀನಿ. ಇವತ್ತು ಸ್ಟಿಲ್ ನಮ್ಮ ಊರಿನ ಬಗ್ಗೆ ಅಭಿಮಾನ ಇರೋದಕ್ಕೆ ನನ್ನ ಮಗಳ ಹೆಸರು ಒರಿಜಿನಲ್ ಚೈತ್ರಾ ಎಸ್ ಚಂಗಾವರ ಅಂತ ಹೆಸರಿಟ್ಟಿದ್ದೀನಿ ಸರ್. ನಮ್ಮೂರಿನ ಮೇಲೆ ಅಷ್ಟೊಂದು ನನಗೆ ಅಭಿಮಾನ ಸರ್. ನೀವು ಮೊದಲು ಪತ್ರಿಕೆಯಲ್ಲಿ ಕೆಲಸ ಮಾಡ್ತಿದ್ರಲ್ಲ, ಆ ಪತ್ರಿಕೆ ನಿಮ್ದು ಒಂದ್ ಸ್ವಂತನಾ? ಹೌದು ಸರ್, ನಾನು ಸ್ವಂತ ಪತ್ರಿಕೆ ಮಂತ್ಲಿ ಪೇಪರ್ ಮಾಡ್ಕೊಂಡಿದ್ದೆ. ಕಾರಣ ಪತ್ರಿಕೆ ಪಾಳೆಗಾರರ ಅಸ್ತಿತ್ವ ಅಂತ ಒಂದು ಕಮ್ಯುನಿಟಿ ವೈಸ್ ಪೇಪರ್, ಅದು ಮಂತ್ಲಿ ಪೇಪರ್, ಅದನ್ನ ಮಾಡ್ಕೊಂಡಿದ್ದೆ. ಆಮೇಲೆ ಪ್ರಜಾಪ್ರಗತಿ, ವಿಜಯ ಕರ್ನಾಟಕ, ವಿಜಯವಾಣಿ, ಅದಕ್ಕೆಲ್ಲ ನಾನು ಕವಿತೆ, ಕವನಗಳು, ಸಣ್ಣ ಸಣ್ಣ ಚುಟುಕುಗಳು ಇಂಥವನ್ನೆಲ್ಲ ಬರಿತಾ ಇದ್ದೆ ಸರ್. ಹಂಗಾಗಿ ನಾನು ಶಿವು ಚಂಗಾವರ ಹೆಸರಿನ ಮೇಲೆ ನಾನು ಬರಿತಾ ಹೋಗಿದ್ದೀನಿ ಸರ್. ಯಾಕೆಂದ್ರೆ ಈ ಕಾಲದಲ್ಲಿ ತಾವು ಬೆಳೆಯದಲ್ದೆ ನಮ್ಮ ಹೆಸರು, ನಮ್ಮ ಏನ್ ಪೂರ್ಣ ಹೆಸರಿದೆ ಅದು ಬೆಳೆಯದಲ್ದೆ ತಮ್ಮ ಊರನ್ನು ಆ ದಿಕ್ಕಿಗೆ ತಗೊಂಡು ಹೋದಿಯಲ್ಲ ಶಿವು ಚಂಗಾವರ ಅಂತ ಅಂದ್ರೆ ನಿಮ್ಗೆ ಎಷ್ಟು ಪ್ರಾಮುಖ್ಯತೆ ಕೊಡ್ತದೋ ಈ ಊರಿಗೂ ಅಷ್ಟೇ ಅದು ಒಂದು ಅಭಿವೃದ್ಧಿ ಶ್ರೇಯ ಅಂತ ಅಂದೆ. ಸತ್ಯ ಸರ್. ನಮ್ಮ ಗುರುಗಳಿದ್ರು ಸರ್, ರಮೇಶ್ ರಾಥೋಡ್ ಅಂತ ಹೇಳಿ ಹೈಸ್ಕೂಲ್ ಅಲ್ಲಿ ಒಬ್ರು ಹಿಂದಿ ಟೀಚರ್ ಇದ್ರು. ಆ ಸ್ಟಾರ್ಟಿಂಗ್ ಅವರು ಪತ್ರಿಕೆಯಲ್ಲಿ ಅವರು ಆರ್ಟಿಕಲ್ ಬರೆಯೋರು ಸರ್. ಆ ಪ್ರಥಮ ವ್ಯಕ್ತಿ ಅವರು ಪಾಪ ಅವ್ರು ಬಂದು ಗುಲ್ಬರ್ಗ ಹೋದವರು. ಆದ್ರೂ ಅವರು ರಮೇಶ್ ರಾಥೋಡ್ ಚಂಗಾವರ ಅಂತ ಬರೆಯೋರು ಸರ್. ನನ್ಗೆ ಅಲ್ಲೆಲ್ಲೋ ಒಂದ್ ಕಡೆ ನನ್ನ ಗುರುಗಳು ಬರಿತಿದ್ದ ಇದು ನನ್ಗೊಂದು ಪ್ರೇರೇಪಣೆ ಆಯ್ತು. ನಾನೇನ್ ಮಾಡಿದೆ ಅವಾಗ, ಸರಿ ಅಂದ್ಬಿಟ್ಟು ನಾನೇ ಅಂತ ಈ ನಮ್ಮ ಊರಿನಲ್ಲಿ ಹೆಸರಲ್ಲಿ ಇಟ್ಕೊಂಡ್ರಲ್ಲಿ ಈಗ ನಾನು ಇಲ್ಲಿ ಚಂಗಾವರದಲ್ಲಿ 2ನೇ ವ್ಯಕ್ತಿ ಸರ್. ರಮೇಶ್ ರಾಥೋಡ್ ಬೇರೆ ಊರಿನವ್ರು ನಾನು ಚಂಗಾವರ ಅಂತ ಹೆಸರಿಟ್ಕೊಂಡಿದ್ರು. ನಾನು ಒಂದು ಸ್ವಂತ ಊರನ್ನಾಗಿದ್ರೆ ಇನ್ನೊಬ್ರು ಕೃಷ್ಣಪ್ಪ ಅಂತ ಹೆಸರಿಟ್ಕೊಂಡಿದ್ದಾರೆ. ಅವ್ರು ಕೃಷ್ಣಪ್ಪ ಚಂಗಾವರ ಅಂತಾನೆ ಹೆಸರಿಟ್ಕೊಂಡಿದ್ದಾರೆ. ಅವ್ರು ಇಲ್ಲಿಲ್ಲ, ಅವ್ರು ಫಾರಿನ್ ಆಗಿದ್ದಾರೆ. 2ನೇ ವ್ಯಕ್ತಿ ಶಿವು ಚಂಗಾವರ ಅಂತ ನಾನು ನನ್ನ ಊರು ಮತ್ತೆ ನನ್ನ ಹೆಸರನ್ನು ಇಂಟ್ರೊಡ್ಯೂಸ್ ಮಾಡ್ದ ನಾನು 2ನೇ ವ್ಯಕ್ತಿ ಸರ್ ನಮ್ಮ ಊರಲ್ಲೇನೆ. ಅಂದ್ರೆ ಹಿಂದಿನ ಕಾಲದಿಂದ ನೋಡಿದ್ರು ಇಲ್ಲೇವರೆಗೂ ಸರ್ ನಾನು 2ನೇ ವ್ಯಕ್ತಿ ನಾನು. ಆಮೇಲೆ ಬಂದಾದ್ಮೇಲೆ ನನ್ನ ತದನಂತರ ಸುಮಾರು ಜನ ಇಟ್ಕೊಂಡ್ರು, ಅವ್ರವ್ರು ನಾನು ಇಟ್ಕೊಂಡಿದ್ ನೋಡಿ ಎಲ್ಲರೂ ಅದನ್ನು ಕಂಟಿನ್ಯೂ ಮಾಡಿದ್ರು ಸರ್. ಮತ್ತೆ ಶಿವು ಚಂಗಾವರ ಅವರು
ಶಾಲೆಗೆ ಸೇರಿದಂತಹ ಅಂದ್ರೆ ಯಾವ ಇಸ್ವಿಯಲ್ಲಿ ಅವರು 1ನೇ ತರಗತಿಗೆ ಇದು ಅಡ್ಮಿಷನ್ ಆದ್ರು, ದಾಖಲಾತಿ ಆದ್ರು? ಸರ್ ದಾಖಲಾತಿ 88, 89ನೇ ಸಾಲಾಗಿ ನಾನು ಮೊದಲನೇ ವರ್ಷದ ಪ್ರಾಥಮಿಕ ಶಾಲೆಯ ಫಸ್ಟ್ ಸ್ಟ್ಯಾಂಡರ್ಡ್ ಮಗು. 88, 89ರಲ್ಲಿ 88, 89. 89ರಲ್ಲಿ ನಾನು ಮಿಡ್ಲ್ ಸ್ಕೂಲ್ ಇಲ್ಲೇ ಗೌರ್ಮೆಂಟ್ ಸ್ಕೂಲಲ್ಲಿ. ಅವಾಗೂ ಸಹ ನಮ್ಮ ಗುಡ್ಲೂನು ಇರ್ಲಿಲ್ಲ, ನಮ್ಮ ಮನೇನೂ ಇರ್ಲಿಲ್ಲ ಇರಕ್ಕೆ. ನಾವು ಬಾಡಿಗೆ ಮನೇಲಿ ಇದ್ವಿ ಸರ್, ಇದೇ ಊರ್ನವ್ರು ಇದ್ರು ಸಮೇತ. ಮನೆಯೆಲ್ಲ ಹಾಳಾಗಿ ಹೋಗಿತ್ತು. ಹಂಗಾಗಿ ಯಾವ್ದೋ ಮನೇಲಿ ಬಾಡಿಗೆ ಇದ್ವಿ. ಅವಾಗೆಲ್ಲ ಏನು ಬಾಡಿಗೆ ಅಂದ್ರೆ ಅವ್ರಿಗೆ ಒಂದ್ 3-4 ಜನ ಬಂದವ್ರಿಗೆ ಊಟ ಇಕ್ಕಿದ್ರೆ ಬಾಡಿಗೆ ತೀರ್ತು ಅಂತ ಆತರ ಬಾಡಿಗೆ ಮನೇಲಿ ಇದ್ವಿ ಸರ್ ನಾವು. ಆ ಟೈಮಲ್ಲಿ ಬಾಡಿಗೆ ಮನೆಗಿದ್ದು ನಮ್ಗೆ ನಮ್ಮ ಅಪ್ಪ ಅಮ್ಮಗೂನು ದುಡ್ಮೆಗೂ ಕಷ್ಟ, ತುಂಬಾ ಅಂದ್ರೆ ತುಂಬಾ ಕಷ್ಟ ಬಿಟ್ರಿ. ಅದ್ ಹೇಳ್ಬಾರ್ದು. ಮಟ್ಟಕ್ಕೆ ಗುಡ್ಡಿ ತೆಗಿಯಕ್ ಹೋಗೋರು ನಮ್ ತಂದೆ. ಆಮೇಲೆ ಪೂಜೆ ಮಾಡೋರು, ಹೊಟ್ಟೆ ಪಡೆಗೋಸ್ಕರ ಸರ್, ನೀರ್ ಗಂಟೆ ಮಾಡೋರು. ಈ ತರ ಎಲ್ಲಾ ಕೂಲಿ ಮಾಡ್ಕೊಂಡು ನಾವು ಆಮೇಲೆ ಗುಡ್ಸ್ಲಾಕೊಂಡಿದ್ವಿ ಸರ್.